ನಮಸ್ಕಾರ ಸ್ನೇಹಿತರೆ. ಬೆಂಗಳೂರಿನಲ್ಲಿ ಕಾಲ್ತುಳಿತಕ್ಕೆ ಜನರು ಸತ್ರು. ಮುಂಬೈನಲ್ಲಿ ರೈಲಿನಿಂದ ಬಿದ್ದ ಜನರು ಸತ್ರು. ಸತ್ತವರಲ್ಲಿ ನಾವಿಲ್ಲ ಅಲ್ವಾ? ನಾವು ಬದುಕಿದ್ದೇವೆ. ನಮಗೆ ನಾಚಿಕೆ ಆಗುವಂತಹ ವ್ಯವಸ್ಥೆಯನ್ನು ನಾವು ಸೃಷ್ಟಿಸಿಕೊಂಡಿದ್ದೇವೆ. ನಾನು ಮುಂಬೈನಲ್ಲಿದ್ದಾಗ ಅಲ್ಲಿ AC ರೈಲುಗಳನ್ನು ಬಿಟ್ಟಿದ್ರು. AC ರೈಲುಗಳನ್ನು ಬಿಟ್ಟಾಗ ಜನರು ತುಂಬ ಖುಷಿಪಟ್ಟರು. AC ರೈಲುಗಳು ಬಂದು ಇನ್ನು ಚೆನ್ನಾಗಿ ಆರಾಮದಾಗಿ ಹೋಗ್ಬೋದು ಅಂತೇಳಿ. ಆದರೆ ವಾಸ್ತವವಾಗಿ ಸ್ಟೇಷನಲ್ಲಿ ನಿಂತ್ಕೊಂಡು ನೋಡಿದಾಗ AC ರೈಲುಗಳು, AC ಕೋಚ್ಗಳು ಖಾಲಿ ಹೋಗ್ತಿದ್ವು. ಹಾಗೂ ಉಳಿದ ಲೋಕಲ್ ರೈಲುಗಳು ಜನರಿಂದ ತುಂಬಿ ತುಳುಕಾಡಿ ಹೋಗ್ತಾಯಿದ್ವು. ನನಗೂ ಅದು ಆಲೋಚನೆ ಬಂತು, ಯಾಕೆ ಹೀಗಾಗ್ತಾ ಇದೆ. ಹೋಗಿ ನೋಡಿದಾಗ AC ರೈಲುಗಳ ಟಿಕೆಟ್ ರೇಟ್ ತುಂಬ ಜಾಸ್ತಿ ಆಗಿತ್ತು. ಹಾಗೂ ಪ್ರತಿದಿನ ಟ್ರಾವೆಲ್ ಮಾಡುವ ಜನರಿಗೆ ಅದು ಕಷ್ಟ ಆಗ್ತಿತ್ತು. ಆವಾಗ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ನಾನು ಬರೆದಿದ್ದೆ, AC ರೈಲುಗಳ ಬೆಲೆ ಕಡಿಮೆ ಮಾಡಬೇಕು, ಟಿಕೆಟ್ ಬೆಲೆ ಕಡಿಮೆ ಮಾಡಬೇಕು, ಅಥವಾ ಜನಸಾಮಾನ್ಯರಿಗೆ ಪ್ರತಿದಿನ ಪ್ರಯಾಣಿಸುವಂಥವರಿಗೆ ರೈಲುಗಳ ಸಂಖ್ಯೆ ಜಾಸ್ತಿ ಮಾಡಬೇಕು ಅಂತ. ಯಾಕಂತ ಹೇಳಿದ್ರೆ ಈ ವ್ಯವಸ್ಥೆ ಇರೋದು ನಮಗೋಸ್ಕರ. ಎಲ್ಲರೂ ಶ್ರೀಮಂತರಲ್ಲ. ಪ್ರತಿದಿನ ಟ್ರಾವೆಲ್ ಮಾಡುವವರು ತಮ್ಮ ದುಡಿತದ ಹಣವನ್ನು ಎಲ್ಲವನ್ನು ಕೇವಲ ಟ್ರಾವೆಲ್ಗೆ ಹಾಕಿದರೆ ಉಳಿಸೋದೇನು? ನಮ್ಮ ಮೂಲಭೂತ ಅಗತ್ಯಗಳು ಹೀಗೆ ಒಂದು ಬಿಸ್ನೆಸ್ ಆಗಿಬಿಟ್ರೆ ನಾವು ಬದುಕೋದು ಹೇಗೆ? ಅಥವಾ ವ್ಯವಸ್ಥೆ ಅಂದರೆ ಕೇವಲ ಶ್ರೀಮಂತರಿಗೆ ಮಾತ್ರ ಅಂತ ನಾನು ಆವಾಗಲೂ ಕೇಳಿದ್ದೆ. ಈವಾಗಲೂ ಅದೇ ಪ್ರಶ್ನೆಯನ್ನು ಕೇಳ್ತೀನಿ. ನಾವು ಏನನ್ನು ಆಯ್ಕೆ ಮಾಡ್ತಾ ಇದ್ದೀವಿ? ಶ್ರೀಮಂತರ ವ್ಯವಸ್ಥೆಯನ್ನು ಶ್ರೀಮಂತರೇ ಆಯ್ಕೆ ಮಾಡ್ಲಿಕ್ಕೆ ಬಿಟ್ಟು ನಾವು ಅಣ್ಣಂಗೆ ಜೈ, ಪಕ್ಷಕ್ಕೆ ಜೈ ಅಂತ ಕೂತ್ಕೊಳ್ತೀವ? ಇದರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಜೊತೆಗೆ ಸರಿಯಾಗಿ ನಿರ್ಧಾರ ತಗೊಳ್ಬೇಕು. ನಿರ್ಧಾರ ತಗೊಳ್ಳುವಂಥ ಶಕ್ತಿ ಪ್ರತಿಯೊಬ್ಬರಿಗೂ ಇದೆ ಅಂತ ನಾನು ತಿಳ್ಕೊಳ್ತೀನಿ. ಉಳಿದದ್ದು ನಿಮ್ಮ ಆಲೋಚನೆಗೆ ಬಿಟ್ಟದ್ದು. ಧನ್ಯವಾದಗಳು.